ಎಲ್ಲರಿಗೂ ನಮಸ್ಕಾರ. ಶ್ವೇತ ಚಿಲುಮೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಿ ಪಾಸಿಟಿವ್, ಬಿ ಗುಡ್, ಡೂ ಗುಡ್. ಧನಾತ್ಮಕ ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕತೆ ಬಂದ್ಬಿಟ್ಟು ತಂದೆ ತಾಯಿಯ ತ್ಯಾಗ. ಎಂಥ ಒಳ್ಳೆ ಟಾಪಿಕ್ ಅಲ್ವಾ? ಹಾಗಿದ್ರೆ ಕಥೆಯನ್ನು ನೋಡೋಣ ಬನ್ನಿ. ನಮ್ಮಿನ ಥರನೇ ಒಬ್ಬ ಹುಡುಗ ಇರ್ತಾನೆ. ಆ ಹುಡುಗನಿಗೆ ಓದಬೇಕನ್ನೋ ಹಠ ಜಾಸ್ತಿ ಇರುತ್ತೆ. ಅದೇ ಥರ ಅವ್ರ ತಂದೆ ತಾಯಿಗೆ ಅವನನ್ನು ಚೆನ್ನಾಗಿ ಓದಿಸ್ಬೇಕೆಂಬ ಆಸೆ ಕೂಡ ಇರುತ್ತೆ. ಆದರೆ ಇಲ್ಲಿ ಅವರಿಗೆ ಬಡತನ ಕಾಡ್ತಾ ಇರುತ್ತೆ. ಅವರಿಗೆ ಅವನನ್ನು ಓದಿಸುವಂಥ ಶಕ್ತಿ ಇರೋದಿಲ್ಲ. ಆದರೆ ಈ ವಿಚಾರವನ್ನು ಅವರ ಮಗನಿಗೆ ತಿಳಿಸಿರೋದಿಲ್ಲ. ಹೇಳಿದ್ರೆ ಎಲ್ಲಿ ಮಗ ಮನಸ್ಸಿಗೆ ಹಚ್ಕೊಂಡ್ಬಿಡ್ತಾನೆ ಅಂತ ಹೇಳಿ. ಹೀಗಿರಬೇಕಾದ್ರೆ ಮಗ ಪಟ್ಟಣದಲ್ಲಿ PUC ಓದ್ತಿರ್ತಾನೆ. ಈ ರೀತಿ ಓದ್ತಾ ಇರಬೇಕಾದ್ರೆ ಒಂದು ದಿನ ಅವನಿಗೆ ಅವನ ಕಾಲೇಜಿಗೆ ರಜೆ ಇರುತ್ತೆ. ಹಾಗಾಗಿ ಅವನು ಹಳ್ಳಿಗೆ ಬರ್ತಾನೆ. ಹಳ್ಳಿಗೆ ಬಂದಾಗ ಮನೆಗೆ ಹೋಗಿ ನೋಡಿದ್ರೆ ಮನೆಯಲ್ಲಿ ಯಾರೂ ಇರೋದಿಲ್ಲ. ಮನೆಗೆ ಬೀಗ ಹಾಕಿರುತ್ತೆ. ಬೀಗ ಯಾಕೆ ಹಾಕೈತೆ ಅಂತ ಹೇಳಿ ವಿಚಾರಿಸಿದಾಗ ಅಪ್ಪ ಅಮ್ಮ ಹೊಲಕ್ಕೆ ಹೋಗಿದ್ದಾರೆ ಅಂತ ತಿಳಿತದೆ. ಆಗ ಅವನೇನು ಮಾಡ್ತಾನೆ ಅಂತ ಹೇಳಿದರೆ ಯೋಚನೆ ಮಾಡ್ತಾನೆ, ಅಕ್ಕಪಕ್ಕದಲ್ಲಿ ಮನೆ ಕೀಲಿಗೆ ಕೊಟ್ಟು ಹೋಗ್ಬೋದಿತ್ತಲ್ಲ. ಅಯ್ಯೋ, ನಾನು ಬಿಸಿಲಲ್ಲಿ ನಡ್ಕೊಂಡು ಹೋಗೋ ರೀತಿ ಮಾಡಿಬಿಟ್ರಲ್ಲ ಇವರು ಬಿಸಿಲಲ್ಲಿ ಅಂತ ಹೇಳಿ ಮನಸ್ಸಲ್ಲೇ ಬೈಕೊಳ್ತಾ ಹೊಲಕ್ಕೆ ಹೊರಡ್ತಾನೆ. ದೂರದಿಂದಲೇ ಅವನು ಅಪ್ಪ ಅಮ್ಮ ಇಬ್ಬರೂ ನೋಡ್ತಾನೆ. ಅವರಿಬ್ಬರು ಪಕ್ಕದ ಹೊಲದಲ್ಲಿ ಕೆಲಸ ಮಾಡ್ತಿರೋದು ಕಾಣಿಸುತ್ತೆ. ಇವರು ಬೇರೆಯವ್ರ ಹೊಲಕ್ಕೆ ಹೋಗಿ ಕೂಲಿ ಕೆಲಸ ಮಾಡ್ತಿರ್ಬೋದಾ ಅಂತ ಹೇಳ್ಕೊಂಡು ಹತ್ತಿರ ಹೋಗ್ತಾನೆ. ಹತ್ತಿರ ಹೋಗಿ ನೋಡಿ, ಕೀಲಿಗೆ ಕೊಟ್ಟು ಬರದೆ ನಾನು ಬಿಸಿಲಲ್ಲಿ ನಡ್ಕೊಂಡು ಬರುವಂತೆ ಮಾಡಿದ್ರಲ್ಲ ನೀವು ಅಂಥೇಳಿ ಜೋರಾಗಿ ಅಬ್ಬರಿಸ್ಬೇಕು ಅಂದ್ಕೊಂಡು ಹೋದವನು ಅಮ್ಮನವನ್ನ ನೋಡಿದೋನೆ, ಅಮ್ಮ ನೀವೇಕೆ ಇಲ್ಲಿ ಕೆಲಸ ಮಾಡ್ತಿದ್ದೀರಿ ಅಂತ ಹೇಳಿ ಕೇಳ್ತಾನೆ. ಅದಕ್ಕೆ ಅಮ್ಮ, ಇಲ್ಲ, ಹೊಲದಲ್ಲಿ ಅಡ್ಡಾಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಸುಮ್ಮನೆ ಕೂತ್ಕೊಳ್ಳೋದೇನು ಅಂತ ಕೆಲಸ ಮಾಡ್ತಿದ್ವಿ. ನಮ್ಮ ಹೊಲದಲ್ಲೂ ಕೆಲಸ ಇದ್ದಾಗ ಈ ಹೊಲದವ್ರು ಬಂದು ಕೆಲಸ ಮಾಡ್ತಿದ್ರು, ಅದಕ್ಕೆ ನೋಡು. ಅಷ್ಟರಲ್ಲಿ ಅಪ್ಪ, ಈಗ ನೀನು ಬಂದಿದೆಯಲ್ಲ, ನಮಗೇನು ಕೆಲಸ ಇಲ್ಲಿ, ನಡಿ ಮನೆಗೆ ಹೋಗೋಣ ಅಂತ ಹೇಳ್ತಾನೆ. ಅದೇ ಸಮಯಕ್ಕೆ ಪಕ್ಕದ ಹೊಲದಾತ ಬಂದು, ಏನಪ್ಪ ಹೇಗಿದೆಯಾ, ಆರಾಮಿದೆಯಾ ಅಂತ ಮಾತಾಡಿಸ್ತಾ ಇವನ್ನ, ನಿಮ್ಮ ಅಪ್ಪ ಅಮ್ಮ ಕೂಲಿ ಹೋದರೆ ಕಡಿಮೆ ಕೂಲಿ ಸಿಗುತ್ತೆ ಅಂತ ಹೇಳಿ ಗುತ್ತಿಗೆ ಹಿಡ್ಕೊಂಡು 10 ಕೂಲಿಯವರು ಮಾಡುವ ಕೆಲಸವನ್ನು ಇಬ್ಬರೇ ಹಗಲು ರಾತ್ರಿ ಮಾಡ್ತಿದ್ದಾರೆ. ಯಾಕೆ ಈ ರೀತಿ ಮಾಡ್ತಿದ್ದೀರಾ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ನನ್ನ ಮಗನಿಗೆ ಪಟ್ಟಣದಲ್ಲಿ ಓದಿಸ್ತಾ ಇದ್ದೀನಿ, ಅವನಿಗೆ ಓದೋದಕ್ಕೆ ದುಡ್ಡು ಸ್ವಲ್ಪನೂ ಸಾಲದಾಗಬಾರ್ದು, ಅದಕ್ಕೋಸ್ಕರ ಹಗಲು ರಾತ್ರಿ ದುಡಿತಾ ಇದ್ದೀವಿ ನಾವು ಅಂತ ಹೇಳ್ತಾರೆ. ಆಗ ಅಮ್ಮ ಏನೋ ತಪ್ಪು ಜರುಗಿತು ಎಂಬಂತೆ ಮುಖ ಮಾಡಿಕೊಂಡು ಬಿಸಿಲಿಗೆ ಸುರಿತಿರ್ತಕ್ಕಂಥ ಬೆವರನ್ನು ಒರೆಸ್ಕೊಳ್ತಾ ಇದ್ದರೆ, ಈ ಕಡೆ ಹುಡುಗ ತನ್ನ ಕಣ್ಣುಗಳಲ್ಲಿ ಬರ್ತಿರತಕ್ಕಂಥ ಕಣ್ಣೀರನ್ನು ಒರೆಸ್ಕೊಳ್ತಾ ಇದ್ದ. ಆಗ ಮಗ, ಅಯ್ಯೋ ನಾನು ಎಂಥ ತಪ್ಪು ಮಾಡಿಬಿಟ್ಟೆ, ನನ್ನ ತಂದೆ ತಾಯಿ ಇಷ್ಟು ಕಷ್ಟಪಡ್ತಿರೋದು ನನಗೆ ಗೊತ್ತಾಗದೆ ಹೋಗ್ಬಿಡ್ತಲ್ಲ ಅಂತ ಹೇಳಿ ಓಡಿ ಹೋಗಿ ತಂದೆ ತಾಯಿಯ ಕಾಲಿಗೆ ಬಿದ್ದು, ಅಪ್ಪ ಅಮ್ಮ, ನಾನು ಇನ್ಮೇಲೆ ಇನ್ನೂ ಚೆನ್ನಾಗಿ ಓದ್ತೀನಿ, ನಿಮ್ಮ ಹೆಸರನ್ನು ಎತ್ತರಕ್ಕೆ ಕೊಂಡೊಯ್ತೀನಿ ಅಂತ ಹೇಳಿ ಅವತ್ತೇ ಅವನು ಪ್ರಮಾಣ ಮಾಡಿ ಅವತ್ತಿಂದ ಅವನು ಚೆನ್ನಾಗಿ ಓದೋದಕ್ಕೆ ಶುರು ಮಾಡ್ತಾನೆ. ಪ್ರೀತಿಯ ಮಕ್ಕಳೇ, ನಿಮ್ಮ ತಂದೆ ತಾಯಿಗಳು ಸಹ ನಮ್ಮ ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಬೇಕಂತ ಹೇಳಿ ಯಾವುದೋ ರೀತಿಯಲ್ಲಿ ಕಷ್ಟಪಡ್ತಿರ್ತಾರೆ. ಅದು ಯಾವುದೂ ನಮಗೆ ಕಣ್ಣಿಗೆ ಕಾಣೋದಿಲ್ಲ. ಅವರು ಹರ್ಕದ ಬಟ್ಟೆ ಆಗಿರ್ಬೋದು, ಹರ್ಕದ ಚಪ್ಪಲಿಗಳನ್ನು ಹಾಕ್ಕೊಂಡು ಅಡ್ಡಾಡಿದ್ರು ಸಹಿತ ಮಕ್ಕಳಿಗೆ ಅಂದರೆ ನಮಗೆ ಹೊಸ ಹೊಸ ಬಟ್ಟೆಗಳು ಎಲ್ಲವನ್ನ ಕೊಡಿಸಿರ್ತಾರೆ. ಆದರೆ ಅವರು ಎಲ್ಲವನ್ನ ತ್ಯಾಗ ಮಾಡಿ ತ್ಯಾಗಮಯಿಗಳಾಗ್ಬಿಡ್ತಾರೆ. ಆದರೆ ಅವ್ರಿಗೋಸ್ಕರ ನಾವೇನು ಕೊಡ್ತಾ ಇದ್ದೀವಿ ಅನ್ನೋದನ್ನು ಒಂದು ಸಾರಿ ಯೋಚನೆ ಮಾಡಬೇಕಾಗುತ್ತೆ. ಆ ಜೀವಗಳು ಬಯಸೋದೇನಪ್ಪ ಅಂತ ಹೇಳಿದರೆ, ಅವರ ಕನಸು ತನ್ನ ಮಗ ಅಥವಾ ಮಗಳು ಚೆನ್ನಾಗಿ ಓದಬೇಕು ಅಂತ ಹೇಳಿ. ಆ ಒಂದು ಕನಸನ್ನು ನೀವೆಲ್ಲ ಚೆನ್ನಾಗಿ ಆಸಕ್ತಿಯಿಂದ ಓದೋದ್ರ ಮೂಲಕ ಈಡೇರಿಸಬೇಕು. ಅವರಿಗೆ ಒಂದೊಳ್ಳೆ ಮಗನಾಗಿ ಮಗಳಾಗಿ ನೀವು ರೂಪುಗೊಂಡ್ರೆ ಅವರಿಗೆ ಅದರಷ್ಟು ಖುಷಿ ಬೇರೆ ಯಾವುದೂ ಇಲ್ಲ. ಆ ರೀತಿ ನಮ್ಮನ್ನು ಈ ಉತ್ತಮ ರೀತಿಯಾಗಿ ಪರಿವರ್ತಿಸಿ ನಮಗೆ ಉತ್ತಮ ರೀತಿಯಲ್ಲಿ ಎಲ್ಲವನ್ನು ಕೊಟ್ಟಿರ್ತಕ್ಕಂತಹ ಎಲ್ಲ ತಂದೆ ತಾಯಿಗಳಿಗೆ ನನ್ನ ಕೋಟಿ ಕೋಟಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಇಷ್ಟ ಆದರೆ
ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.